ದಿಶೆಯಲ್ಲಿ ಆದ ಲೋಪದಿಂದ ಅದನ್ನು ಸರಿಪಡಿಸುವ ಕಾರ್ಯವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತೋಷವಾಗಿದ್ದಾರೆ, ಸಂತೃಪ್ತರಾಗಿದ್ದಾರೆ. ಆದರೂ ಕೂಡ ದೇಶದ್ರೋಹಿಗಳನ್ನ, ದೇಶ ವಿರೋಧಿ ಶಕ್ತಿಗಳನ್ನ, ಟುಕಡೆ ಗ್ಯಾಂಗ್ಗಳನ್ನ ಜೋಡಿಸಿಕೊಂಡು ಜಂತರ್ ಮಂತರ್ನ ಮುಂದೆ ಅದಕ್ಕೆ ರಾಜಕೀಯ ಮುಖವಾಡವಿಲ್ಲದಂತೆ ಅವರನ್ನ ಮುಂದಿಟ್ಟು ಹೋರಾಟ ಮಾಡಲಾಗ್ತಿತ್ತು. ಆದರೆ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದಾಗ ಲಾಠಿ ಚಾರ್ಜ್ ಮಾಡತಕ್ಕಂಥದ್ದು ಅನಿವಾರ್ಯ ಇತ್ತು. ಯಾಕಂದ್ರೆ ಅದು ಸೆನ್ಸಿಟಿವ್ ಕೇಸ್. ಅದನ್ನ ಮುಂದಿಟ್ಟುಕೊಂಡು ಯಾವ್ಯಾವ ದುಷ್ಟ ಶಕ್ತಿಗಳ ಪಕ್ಷಗಳ ಮುಖಂಡರಿದ್ರು ಅವರೆಲ್ಲರೂ ಪ್ರತ್ಯಕ್ಷ ಆಗೋದು. ಮಾನ್ಯ ರಾಹುಲ್ ಗಾಂಧಿ ಅವರು ಈಗ ತುಕಡೆ ಗ್ಯಾಂಗ್ನ ನಾಯಕರಾಗಿದ್ದಾರೆ. ತುಕಡೆ ನಾಯಕರಾಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಎಲ್ಲರೂ ಮದುವೆ ಆದಾಗ ಒಂದೇ ಸಾರಿ ಹೋಗ್ತಾರೆ ಹೊರದೇಶಕ್ಕೆ ಹನಿಮೂನ್ಗೆ. ಪಾಪ ನಮ್ಮ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋಗ್ತಾರೆ. ಅದು ಯಾಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಅವರು ಹೊರ ರಾಜ್ಯ ದೇಶದಲ್ಲಿ ಹೋಗಿ ಕುಳಿತು ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೆ. ಅವರು ಮತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಗಂಡಾಂತರ ಆಗುತ್ತೆ. ಅವರು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿರ್ತಾರೋ ಅಥವಾ ನನ್ನ ಪಕ್ಷಕ್ಕೆ ಈ ದೇಶದಲ್ಲಿ ಯಾರು ಹಣ ಕೊಡ್ತಿಲ್ಲ, ನಡೆಸಬೇಕಾಗಿದೆ ನನ್ನ ಪಕ್ಷ, ದಯವಿಟ್ಟು ನನ್ನ ಸಹಕಾರ ಕೊಡಿ ಅಂತ ಹೇಳಿ ಚೈನಾದವ್ರ ಜೊತೆಯಲ್ಲಿ, ಬಾಂಗ್ಲಾದೇಶಗಳ ಜೊತೆಯಲ್ಲಿ, ಪಾಕಿಸ್ತಾನ ಜೊತೆಯಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಹೋಗಿ ಬಂದ ತಕ್ಷಣ ಗಂಡಾಂತರ ಇಲ್ಲಿ ಕಾದಿರ್ತದೆ. ಇದನ್ನೇ ಇದುವರೆಗೂ ಅವ್ರು ಮಾಡ್ಕೊಂಡು ಬಂದಿದ್ರು. ಮೊನ್ನೆ ಒಂದು ವಾರದ ಹಿಂದೆ ಹೋಗಿ ಬಂದ್ರಲ್ಲ, ಇದು ಈಗ ನಮಗೆ ಕಣ್ಣು ಮುಂದೆ ರಾಜ್ತಾ ಇದೆ. ಇದಕ್ಕೆ ಹೋಗಿದ್ರು ಅಂತ ಈಗ ಪತ್ರಿಕೆಗಳಲ್ಲೂ ಬರಲಿಕ್ಕೆ ಪ್ರಾರಂಭ ಆಗಿದೆ. ರಾಹುಲ್ ಗಾಂಧಿಯವರು ಬೇರೆಲ್ಲರ ಸಹಕಾರ ತಗೊಂಡು ಇದನ್ನು ಪ್ರಾರಂಭಿಸಿದ್ದಾರೆ ಅಂತ.